ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ಮತ್ತೊಂದು ನಾಗನಕಟ್ಟೆಗೆ ಬಂದೆ. ಬೊಬ್ಬರಿಯ ನಾಗ ಅಂತ ಹೇಳ್ತಾರೆ. ಬೊಬ್ಬರಿಯ ನಾಗ ಹೇಗಿದೆ ನೋಡೋಣ. ಮತ್ತು ಬರುವ ದಾರಿ ಅಂತೂ ಬಹಳ ಕಷ್ಟ ಇದೆ ನೋಡಿ. ಈ ದಾರಿಯಲ್ಲಿ ಬಂದಿದ್ದು ನಾವು. ಈ ದಾರಿಯಲ್ಲಿ ಬಂದು ಮುಂದೆ ಹೋದಾಗ ಗದ್ದೆ ಹುಣ್ಣಿ ಸಿಗ್ತದೆ. ಆದರೂ ಕೂಡ ಕೆಸರು, ಸಿಕ್ಕಾಪಟ್ಟೆ ಕೆಸರು ನೋಡಿ. ಸಂಪೂರ್ಣ ಕಾಡು ಸ್ಥಳ ಇದು. ಫುಲ್ ಸಂಪೂರ್ಣ ಕಾಡೆ ನೋಡಿ. ಬೊಬ್ಬರಿಯ ನಾಗ ಅಂತಾರೆ. ಭಾಳಷ್ಟು ಜನ ಭಕ್ತಾಭಿಮಾನಿಗಳು ಸೇರಿದ್ದಾರೆ. ಬನ್ನಿ ನೋಡೋಣ. ಈ ದೇವರ ದರ್ಶನವನ್ನು ಮಾಡ್ತೇನೆ. ದೇವರ ಪೂಜೆಯನ್ನು ಕೂಡ ನಿಮಗೆ ತೋರಿಸ್ತೇನೆ. ಬನ್ನಿ ಹೋಗೋಣ. ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮಗೆಲ್ಲರಿಗೂ. ನೋಡೋಣ ಬನ್ನಿ. ನೋಡಿ ಕಾಡು ತೋರಿಸ್ತೇನೆ ನೋಡಿ. ವೀಕ್ಷಕರೇ ಇಲ್ಲಿ ಕಾಡು, ಅಲ್ಲೆಲ್ಲ ಜನ ಇದ್ದಾರೆ ನೋಡಿ. ಅಲ್ಲಿಗೆ ಹೋಗ್ಬೇಕೀಗ ನಾವು. ಸುತ್ತಮುತ್ತ ಕಾಡು, ದಟ್ಟಾರಣ್ಯ ಅಂತೇಳಿ ನೋಡಿ. ಸಂಪೂರ್ಣ ಕಾಡು ನೋಡಿ. ಇಲ್ಲೊಂದು ಹುತ್ತ ಇದೆ ನೋಡಿ. ಇಲ್ಲೊಂದು ಹುತ್ತ ಇದೆ. ಬನ್ನಿ ಹೋಗೋಣ. ಬಹಳಷ್ಟು ಜನ ಭಕ್ತಾಭಿಮಾನಿಗಳು ಸೇರಿದ್ದಾರೆ ಇಲ್ಲಿ. ಕಾಡಾದರೂ ಕೂಡ ಭಕ್ತಾಭಿಮಾನಿಗಳಿದ್ದಾರೆ ನೋಡಿ. ನಾವೇ ಈತನೂ ಹಾಕಲಿಕ್ಕೆ, ನಾವೇ ಹಣ್ಣು ಕಾಯಿ ಕೊಡಲಿಕ್ಕಾಗಿ ಬಂದಿದ್ದಾರೆ ನೋಡಿ. ರಾಘವೇಂದ್ರ ರಾವ್ ಅವರು ಮಸ್ಕಿಬೈಲು, ಉಮೇಶ್ ರಾವ್ ಅವರು ಮಸ್ಕಿಬೈಲು, ತ್ರಿಶೂಲ್ ಹುಡುಗ. ಅದೇ ರೀತಿ ಗೋಪಾಲ ಸ್ವಾಮೀಜಿಯವರು, ಅವರು ಪುರೋಹಿತರು, ಅವರು ಪೂಜೆ ಮಾಡುವವರು ಅವರು ಗೋಪಾಲ ಸ್ವಾಮೀಜಿಯವರು. ಅದೇ ರೀತಿ ಅವರಿಗೆ ಅಸಿಸ್ಟೆಂಟಾಗಿ ಚಂದ್ರಕುಮಾರ್ ಸರ್. ಗೋಪಾಲ ಸ್ವಾಮೀಜಿಯವರು ಭಾಳಷ್ಟು ವರ್ಷಗಳಿಂದ ಬರ್ತಾಯಿದ್ದಾರೆ, ಅವರ ಬಳಗದವರು. ನಾನು ಈ ಸರ್ತಿ ನನಗೆ ಮಾಸ್ತಿಯಮ್ಮ ದೇವಸ್ಥಾನಕ್ಕೆ ಹೋದಾಗ ರಾಘವೇಂದ್ರ ರಾವ್ ಮಸ್ಕಿಬೈಲ್ ಅವರು ಹೇಳಿದರು, ಇನ್ನೂ 2-3 ನಾಗನಕಟ್ಟೆ ಇದೆ, ನಾವು ಹೋಗಿ ಪೂಜೆ ಮಾಡಲಿಕ್ಕಿದೆ, ನೀವು ಬನ್ನಿ ಅಂತ ಹೇಳಿದರು. ಹಾಗೆ ನಾನು ಅವರ ಮಾತಿಗೆ ಒಂದು ಬೆಲೆ ಕೊಟ್ಟು ಹೋದೆ. ಎಲ್ಲ ಕಡೆ ದರ್ಶನ ಮಾಡಿದೆ. ನಿನ್ನೆ ಮಾಸ್ತಿಯಮ್ಮ ದೇವಸ್ಥಾನ ತೋರಿಸಿದೆ. ಇಂದು ಬೊಬ್ಬರೆ ಸಹಿತ ನಾಗ. ಇದು ರೈಲ್ವೆ ಸ್ಟೇಷನ್ ಬಳಿ ಇರತಕ್ಕಂಥ ನಾಗ, ಅಂದರೆ ಮಸ್ಕಿಬೈಲ್ ಜಾಗದಲ್ಲಿ ಇರತಕ್ಕಂಥ ನಾಗ. ಕಾಡಿನ ಒಳಗೆ ಇರತಕ್ಕಂಥ ನಾಗ. ಈ ನಾಗನ ವಿಶೇಷತೆ ಏನಂದರೆ, ಏನಾದರೂ ದನಗಳು ಕಾಣೆ ಆದರೆ, ದನಕ್ಕೆ ಕಾಯಿಲೆ ಬಂದರೆ, ಇಂಥ ಸಂದರ್ಭದಲ್ಲಿ ಹೋಗಿ ಆ ಬೊಬ್ಬರಿಯ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಬೊಬ್ಬರಿಯ ದೇವರು, ನಾಗದೇವರು ಸೇರಿ ಅವರಿಗೆ ದನ ಕಾಣೆಯಾಗಿದ್ದರೆ ಹುಡುಕಿಸಿ ಕೊಡ್ತಾರೆ. ದನಕ್ಕೆ ಕಾಯಿಲೆ ಬಂದರೆ ಗುಣ ಮಾಡ್ತದೆ. ಅಂದರೆ ನನ್ನ ನಂಬಿಕೆ. ಭಾಳಷ್ಟು ವರ್ಷಗಳಿಂದ ಈ ನಂಬಿಕೆಯನ್ನು ಬೆಳೆಸಿಕೊಂಡು ಬಂದಿದ್ದಾರೆ ಸುತ್ತಮುತ್ತಲಿನ ಜನ. ಭಾಳಷ್ಟು ಪುರಾತನವಾದಂಥ ಒಂದು ನಾಗಬನ. ಭಾಳಷ್ಟು ವರ್ಷಗಳ ಹಿಂದೆಯಿಂದಲೂ ಇರತಕ್ಕಂಥ ನಾಗಬನ. ಅಲ್ಲಿ ಸುತ್ತಮುತ್ತಲಿನವರೆಲ್ಲ ಬಂದು ಅಲ್ಲಿ ತನು ಹಾಕ್ತಾರೆ. ಕಾಡಿನ ಒಳಗೆ ಇರತಕ್ಕಂಥ ನಾಗಬನ. ನೋಡಿ ಇಲ್ಲಿ ನೋಡಿ, ಬೊಬ್ಬರಿನ ಕಲ್ಲಿದೆ, ನಾಗನ ಕಲ್ಲಿದೆ. ಬೊಬ್ಬರಿನ ಕಲ್ಲಿಗೂ ಪೂಜೆ ಇದೆ, ನಾಗನ ಕಲ್ಲಿಗೂ ಪೂಜೆ ಇದೆ. ಅದೇ ರೀತಿ ಬೊಬ್ಬರಿಯ ಸಹಿತ ಇರತಕ್ಕಂಥ ನಾಗ, ವಿಶೇಷವಾದಂಥ ನಾಗನ ಸನ್ನಿಧಾನ, ಬೊಬ್ಬರಿಯನ ಸನ್ನಿಧಾನ. ಅವನ ಪಾದ ಸೇವೆ ಮಾಡದೆ, ಪರಮನೆಂದು ತಿಳಿದು ಅವನ ಪಾದ ಸೇವೆ ಮಾಡದೆ, ಕೊರಳೇರಿ ಕುಳಿತಿರುವುದು ಏಕೆ ನಾಗವೇ, ನಾಗವೇ ನಾಗವೇ, वादो अवामृतन्वा यशेतमिन्द्र पर्वत एवं नस्तन्न विश्वे वर्वसन्तु देवाः तथा ते अग्ने सुदयन्त आयोददा सुर्वादे विनाशान भयत्तोके तमे ददा विश्वसामं गमेन्तु देवाः यज्ञेन यज्ञवन्ददेवास्तान् धर्माणि प्रथमान् आसन् ते हनाकं मनसु त्रिपुले साध्य सन्ति देवा विश्वता ನಾಗಬನ प्रकृति परिद्रवास पर्वता ध्रुवं जो राजा निशामयं ध्रुवन्ते राजं रस्रे ध्रुवन्त इन्द्रस्वाग्निश्च राष्ट्रं दारुतां ध्रुवं मङ्गलनीरान् दृश्यामि निराञ्जनान्ते परिमलपत्रपुष्पान् समाप्यामि सर्वत्ररक्षां धारयामि शिरसा गृह्णामि ॐ अस्मे रुद्रामि हनः पूर्वतासोत्तहत् भरौ सजोषाः सन्तु देशोते धाहि पद्रेन्द्रज्येष्ठा अस्मान् अवन्तु देवाः। ॐ नमो सर्पेभ्यो एके चोपतिवेमनो ये अन्तरिक्षे एद्वितेभ्यः सर्पेभ्यो नमः। एदो रोचने दिवो एवं सूर्यस्रश्मिषो येषां स्वतन्त्रेभ्यः सर्पेभ्यो नमः। अम्यायुष वया ददाना अनायो वनस्पतिगणो एव वडेतेभ्यः सर्पेभ्यो नमः। राजाधिराजा प्रसय्य साहिने
नमो वयं वै श्रवणाय कुर्मः नमे कामान् कामकामाहमद्यं कामेश्वर वै वैष्णवनाथो कुबेराय वैष्णवनाय महाराज नमः हरियाप्यनन्तरायाय सर्वस्वमदातो महद्भवते सर्वस्याप्ते सर्वसिद्धे सर्वमेव सर्वं जयते यो वेद देवस्वನ ಆತ್ಮೀಯ ವೀಕ್ಷಕರೇ, ನಾವಿಂದು ಬಂದಿದ್ದು ಇಲ್ಲಿ ಮಸ್ಕೆಬೈಲ್ ಸಮೀಪ ಮತ್ತೊಂದು ನಾಗನಕಟ್ಟೆ ಅಂದರೆ ಅದು ಕಟ್ಟೆ ಅಲ್ಲ, ಅದು ಏನು ಹೇಳ್ತೇವೆ ನಾಗಬನಕ್ಕೆ ಬಂದು ಇಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಅದೇ ರೀತಿ ಪೂಜೆಯನ್ನು ನಿಮಗೆ ತೋರಿಸಿದೆ. ಒಂದು ಹಳೆಯ ಒಂದು ನಾಗಬನ, ಬೊಬ್ಬರಿಯ ಸಹಿತ ಇರತಕ್ಕಂಥ ನಾಗದೇವರ ಒಂದು ಸನ್ನಿಧಾನದಲ್ಲಿ ಬಹಳಷ್ಟು ನೋಡಿ, ಅದರ ಆಸುಪಾಸಿನ ಎಲ್ಲ ಭಕ್ತಾಭಿಮಾನಿಗಳು ಬಂದು ಪ್ರತಿ ವರ್ಷ ನಾಗನಿಗೆ ತನು ಹಾಕುವುದಿರಲಿ, ಅದೇ ರೀತಿ ಹಣ್ಣು ಕಾಯಿ ನೀಡುವಂಥ ಇಂಥ ಸೇವೆಯನ್ನು ಮಾಡ್ತಾ ಅದೇ ರೀತಿ ಆಗಾಗ ಬರ್ತಾ ಇರ್ತಾರಂತೆ. ಹಲವರು ಹೇಳಿದರು ನನಗೆ, ಕಾಡಲ್ಲಿರುವಂಥ ಒಂದು ಬನ ಅಂದರೆ ನಾಗಬನ ಕಟ್ಟೆ ಏನು ಕಟ್ಟಿದ್ದಲ್ಲ, ಹೀಗೆ ನಾಗಬನಕ್ಕೆ ನಾವು ಬಂದು ನಾಗದೇವರ ದರ್ಶನವನ್ನು ಮಾಡಿದ್ದೀವಿ. ನಾಗರ ಪಂಚಮಿಯ ಶುಭ ದಿನದಂದು ನಿಮಗೆ ನಾಗದೇವರ ದರ್ಶನವನ್ನು ಮಾಡಿಸ್ತಿದ್ದೇನೆ. ನೋಡೋಣ ಮುಂದಿನ ಒಂದು ನಾಗ ಕಟ್ಟೆ ಎಲ್ಲಿದೆ ಅನ್ನೋದನ್ನು ನಿಮ್ಗೆ ಆಮೇಲೆ ತಿಳಿಸ್ತೇನೆ.